ಪ್ರೇಸ್ ದ ಲಾರ್ಡ್. ಎಲ್ಲರಿಗೂ ಇವತ್ತಿನ ಸಂದೇಶಕ್ಕಾಗಿ ಆರಿಸಿಕೊಂಡ ವಾಕ್ಯ ಭಾಗ ಯೋಹಾನನು ಬರೆದ ಸುವಾರ್ತೆ 9ನೇ ಅಧ್ಯಾಯ 1ನೇ ವಚನ. ಇಲ್ಲಿ ಯೇಸು ಕ್ರಿಸ್ತನು ಒಬ್ಬ ಹುಟ್ಟು ಕುರುಡನನ್ನು ಕಂಡನು. ಬನ್ನಿ 1ನೇ ವಚನ ಓದಿಕೊಳ್ಳೋಣ. ಯೇಸು ಹಾದು ಹೋಗುತ್ತಿರುವಾಗ ಹುಟ್ಟು ಕುರುಡನಾಗಿದ್ದ ಒಬ್ಬ ಮನುಷ್ಯನನ್ನು ಕಂಡನು. ಕಂಡನು ಅನ್ನೋ ವರ್ಡ್ ಅಂಡರ್ಲೈನ್ ಮಾಡ್ಕೊಳ್ಳಿ. ಇಲ್ಲಿ ನೋಡಬೇಕಾದ್ರೆ ಯೇಸು ಕ್ರಿಸ್ತನು ಆ ಹುಟ್ಟು ಕುರುಡನನ್ನು ನೋಡ್ತಾ ಇದ್ದಾನೆ. ಆದರೆ ಹುಟ್ಟು ಕುರುಡನು ಯೇಸು ಕ್ರಿಸ್ತನನ್ನು ನೋಡೋದಕ್ಕೆ ನೋಡ್ತಾ ಇಲ್ಲ. ಇವತ್ತು ಅದೇ ರೀತಿ ಯೇಸು ಕ್ರಿಸ್ತನು ಕೂಡ ನಮ್ಮನ್ನು ನೋಡ್ತಾ ಇದ್ದಾನೆ. ಆದರೆ ನಾವು ಯೇಸು ಕ್ರಿಸ್ತನನ್ನು ನೋಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ನಾವು ನೋಡ್ತಾನೂ ಇಲ್ಲ. ಇವತ್ತು ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿಸುತ್ತಿದ್ದಾನೆ, ಆದರೆ ನಾವು ತಿರುಗಿ ಆತನನ್ನು ಪ್ರೀತಿಸ್ತಾ ಇಲ್ಲ. ಯೇಸು ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ, ಆದರೆ ತಿರುಗಿ ನಮಗೆ ಆತನಿಗೆ ಕನಿಷ್ಠ ಸಮಯವನ್ನು ಕೂಡ ಕೊಡುವುದಕ್ಕೆ ಆಗ್ತಾ ಇಲ್ಲ. ನೋಡಿ ಎಂಥ ಜೀವನ ಆಗಿಬಿಟ್ಟಿದೆ ನಮ್ಮ ಜೀವನ. ಬಟ್ ಹಿ ಸ್ಟಿಲ್ ಲವ್ಸ್ ಯು. ಆತನು ನಿನ್ನನ್ನು ಪ್ರೀತಿಸ್ತಾನೆ ಇವಾಗಲೂ ಕೂಡ. ನಾಟ್ ಬಿಕಾಸ್ ಯು ಹ್ಯಾವ್ ಡನ್ ಸಮಥಿಂಗ್ ಫಾರ್ ಹಿಮ್. ನೀನೇನೋ ಮಾಡಿ ಅಂತ ಆತ ನಿನಗೆ ಪ್ರೀತಿಸ್ತಾ ಇಲ್ಲ. ಹಿ ಲವ್ಸ್ ಯು ಬಿಕಾಸ್ ಹಿ ಕ್ರಿಯೇಟೆಡ್ ಯು. ಆತ ನಿನ್ನನ್ನು ಸೃಷ್ಟಿ ಮಾಡಿದ್ದಾನೆ, ಅದಕ್ಕಾಗಿ ಆತ ನಿನ್ನನ್ನು ಪ್ರೀತಿಸುತ್ತಾನೆ. ಎಸ್, ಹಿ ಕ್ರಿಯೇಟೆಡ್ ಯು ಇನ್ ಹಿಸ್ ಓನ್ ಇಮೇಜ್. ಆತನು ತನ್ನ ಸ್ವರೂಪದಲ್ಲಿ ನಿನ್ನನ್ನು ಉಂಟು ಮಾಡಿದ್ದಾನೆ. ಎಸ್ ಪ್ರಿಯರೇ, ಪ್ರಪಂಚದಲ್ಲಿರುವ ಯಾವ ಪ್ರಾಣಿಗಳಾಗಿರ್ಬೋದು ಅಥವಾ ಪರಲೋಕದಲ್ಲಿರುವ ಸೃಷ್ಟಿಗಳಾಗಿರ್ಬೋದು, ಯಾವುದು ಕೂಡ ಆತನ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟಿಲ್ಲ. ನೀನು ಮತ್ತು ನಾನು ಮಾತ್ರ ಆತನ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟಿದ್ದೇವೆ. ಯಾಕಂದರೆ ಆತನು ನಮಗೆ ಅಷ್ಟು ಪ್ರೀತಿಸುತ್ತಾನೆ. ಎಸ್, ನಾವು ಪ್ರಪಂಚದ ಕಣ್ಣಿಗೆ ವೇಸ್ಟ್ ಆಗಿರ್ಬೋದು, ಆದರೆ ಆತನು ಹೇಳ್ತಾನೆ, ನೀನು ನನಗೆ ಅಮೂಲ್ಯನು ಮತ್ತು ಪ್ರಿಯನೂ ಆಗಿದ್ದೀಯಾ ಅಂತ. ಐ ಕ್ರಿಯೇಟೆಡ್ ಯು ಫಿಯರ್ಫುಲಿ ಆ್ಯಂಡ್ ವಂಡರ್ಫುಲಿ. ನಾನು ನಿನ್ನನ್ನು ವಿಚಿತ್ರವಾಗಿಯೂ ಅದ್ಭುತವಾಗಿ ಸೃಷ್ಟಿಸಿದ್ದೇನೆ ಅಂತೂ ಆತನು ಹೇಳ್ತಾ ಇದ್ದಾನೆ. ಬಟ್ ಇವತ್ತು ನಾವು ಕಾಣ್ತಾ ಇಲ್ಲ ಯೇಸು ಕ್ರಿಸ್ತನ ಕಣ್ಣಿಗೆ. ಎಸ್, ನಾವು ಕಳೆದು ಹೋಗಿದ್ದೇವೆ ನಮ್ಮ ಲೋಕದಲ್ಲೇ. ಯೇಸು ಕ್ರಿಸ್ತನು ನಮ್ಮಲ್ಲಿ ಬಂದು ಕುಳಿತುಕೊಂಡು ಮಾತನಾಡಬೇಕಂತ ಎಷ್ಟೋ ಇಷ್ಟಪಡ್ತಿದ್ದಾನೆ. ಯಾಕಂದರೆ ಆತನು ನಮ್ಮನ್ನು ಪ್ರೀತಿಸುತ್ತಾನೆ, ನಮ್ಮ ಜೊತೆ ಕುಳಿತುಕೊಳ್ಬೇಕು, ನಮ್ಮ ಜೊತೆ ಮಾತನಾಡಬೇಕಂತ ಆದರೆ ಇಷ್ಟಪಡ್ತಾ ಇದ್ದಾನೆ. ಆದರೆ ನಮ್ಮ ಬಳಿ ಸಮಯವಿಲ್ಲ ಆತನೊಟ್ಟಿಗೆ ಮಾತನಾಡುವುದಕ್ಕೆ. ಎಸ್, ನಮಗೆ ಮನಸ್ಸಿಲ್ಲ ಆತನೊಟ್ಟಿಗೆ ಮಾತನಾಡಬೇಕೆಂದು. ಎಸ್, ಇವತ್ತು ಯೇಸು ಕ್ರಿಸ್ತನಿಗೆ ನಾವು ಕಾಣಿಸ್ಕೊಳ್ಬೇಕಾಗಿದೆ. ಯಾವ ರೀತಿಯಲ್ಲಿ ಕಾಣಿಸ್ಕೊಳ್ಬೇಕಂದರೆ ಮೊಣಕಾಲೂರಿ ಪ್ರಾರ್ಥನೆ ಮಾಡುವುದರ ಮೂಲಕ, ಎಸ್, ಉಪವಾಸ ಪ್ರಾರ್ಥನೆ ಮಾಡುವುದರ ಮೂಲಕ, ವಾಕ್ಯ ಓದುವುದರ ಮೂಲಕ ನಾವು ಆತನ ಕಣ್ಣಿಗೆ ಕಾಣಿಸಿಕೊಳ್ಬೇಕು. ಯಾವಾಗ ಕುರುಡನು ಯೇಸು ಕ್ರಿಸ್ತನಿಗೆ ಕಂಡನೋ ಆವಾಗ ಅವನ ಜೀವನದಲ್ಲಿ ಒಂದು ಅದ್ಭುತವಾಯಿತು. ಅದೇ ರೀತಿಯಲ್ಲಿ ನಾವು ಕೂಡ ಆತನ ಕಣ್ಣಿಗೆ ಕಂಡರೆ ನಾವು ಕೂಡ ಒಂದು ಅದ್ಭುತವನ್ನು ಹೊಂದೇವೆ. ಈ ರೀತಿ ನಂಬಿಕೆ ಇರಬೇಕು. ಎಸ್, ಬಟ್ ಯಾವಾಗಲೂ ನಾವು ಆತನ ಸನ್ನಿಧಿಗೆ ಆಶೀರ್ವಾದಕ್ಕಾಗಿ ಹೋಗಬಾರ್ದು. ಆತನ ಸನ್ನಿಧಿಗೆ ನಮ್ಮ ಕುಟುಂಬ ಕ್ಷೇಮಕ್ಕಾಗಿ ಹೋಗಬಾರ್ದು. ಎಸ್, ನಮ್ಮ ಆರೋಗ್ಯಕ್ಕಾಗಿ, ನಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಆತನ ಸನ್ನಿಧಿಗೆ ಹೋಗಬಾರ್ದು. ಯಾವಾಗಲೂ ನನಗೇನೋ ಬೇಕು ಅಂತ ಆತನ ಸನ್ನಿಧಿಗೆ ಹೋಗಬಾರ್ದು. ನಾವು ಆತನ ಸನ್ನಿಧಿಗೆ ಹೋಗಬೇಕು ಆತನನ್ನು ಸ್ತುತಿಸುವುದಕ್ಕೆ, ಆತನನ್ನು ಕೊಂಡಾಡುವುದಕ್ಕೆ, ಆತನನ್ನು ಹೊಗಳುವುದಕ್ಕೆ, ಆತನಿಗೆ ಧನ್ಯವಾದ ಹೇಳುವುದಕ್ಕೆ ನಾವು ಆತನ ಸನ್ನಿಧಿಗೆ, ಆತನ ಅಂಗಳಕ್ಕೆ ಹೋಗಬೇಕು. ಕೀರ್ತನೆ 104 ಹೇಳ್ತದೆ, ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಿಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಎಸ್ ಪ್ರಿಯರೇ, ಇವತ್ತು ನಾವು ಆತನ ಉಪಕಾರವನ್ನು ಸ್ಮರಿಸಬೇಕು. ನಾವು ಸ್ಮರಿಸ್ತಾ ಇದ್ದೇವೆ ಆತನ ಉಪಕಾರ. ಎಸ್ ಬ್ರದರ್, ನನ್ನ ಜೀವನದಲ್ಲಿ ಯೇಸು ಕ್ರಿಸ್ತನ ಏನೂ ಮಾಡಿಲ್ಲ ಅಂತಿಲ್ಲಿ ಯಾರಾದರೂ ಹೇಳಿದ್ರೆ, ಒಂದು ನಿಮಿಷ, ಒಂದು ಕ್ಷಣ ಆ ಒಂದು ಶಿಲುಬೆಯನ್ನು ನೆನೆಸಿಕೊಳ್ಳಿ. ಆ ಶಿಲುಬೆಯ ಮೇಲೆ ಆತನು ತನ್ನ ಪ್ರಾಣವನ್ನು ಕೊಟ್ಟನು. ಎಸ್, ಎಷ್ಟೋ ಬಾರಿ ಹೊಡೆಸಿಕೊಂಡನು, ಬಾಸುಂಡೆಗಾದು ಆತನ ಮೇಲೆ ಉಗುಳಿದರು, ಎಲ್ಲವನ್ನು ಸಹಿಸಿಕೊಂಡನು. ಯಾತಕ್ಕಾಗಿ? ನಿನ್ನ ಮತ್ತು ನನ್ನ ಮೇಲಿರುವ ಪ್ರೀತಿಗಾಗಿ. ಎಸ್, ಎಲ್ಲರೂ ನಿನ್ನನ್ನು ಕೈ ಬಿಟ್ಟರು, ಆದರೆ ಯೇಸು ಕ್ರಿಸ್ತ ನಿನ್ನ ಕೈ ಬಿಡಲಿಲ್ಲ. ಎಲ್ಲರೂ ನಿನ್ನನ್ನು ತೊರೆದರು, ಆದರೆ ಯೇಸು ಕ್ರಿಸ್ತ ನಿನ್ನನ್ನು ತೊರೆಯಲಿಲ್ಲ. ಎಸ್ ಪ್ರಿಯರೇ, ನೀವು ನಷ್ಟದಿಂದ ಹಾದು ಹೋಗುತ್ತಿರುವಾಗ, ನೀವು ಕಷ್ಟಗಳಿಂದ ಹಾದು ಹೋಗುತ್ತಿರುವಾಗ, ನಿಮ್ಮ ಗೆಳೆಯರು ಓಡಿ ಹೋದರು, ನಿಮ್ಮ ಸಂಬಂಧಿಕರು ಕಾಣೆಯಾದರು, ಆದರೆ ನಿನ್ನ ಜೊತೆಯಲ್ಲಿ ನಿಂತವ ಯೇಸು ಕ್ರಿಸ್ತನ ಮಾತ್ರ. ನಿನ್ನ ಸಂಗಡ ಇದ್ದವ ಯೇಸು ಕ್ರಿಸ್ತನು ಮಾತ್ರ.
ನಿನ್ನೆಯೂ ಆತನು ನಿನ್ನ ಜೊತೆಯಲ್ಲಿದ್ದನು, ಇವತ್ತು ಇದ್ದಿದ್ದಾನೆ ಮತ್ತು ನಾಳೆಯೂ ಇರುತ್ತಾನೆ. ಅಷ್ಟು ಅದ್ಭುತವಾದ ದೇವರು ನಮ್ಮ ದೇವರು. ಇವತ್ತು ನೀನು ಆತನ ಉಪಕಾರವನ್ನು ನೆನೆಸ್ಕೊಳ್ತಾ ಇದ್ದಾಯಾ? ನೆನೆಸಿಕೋ ಮೈ ಡಿಯರ್ ಸಿಸ್ಟರ್, ಮೈ ಡಿಯರ್ ಬ್ರದರ್. ಆತನು ನಿನ್ನ ಜೀವನದಲ್ಲಿ ಮಾಡಿದ ಪ್ರತಿಯೊಂದು ಕಾರ್ಯಗಳನ್ನು ನೆನೆಸಿಕೊ. ಆತನ ಅಂಗಳಗಳಿಗೆ ಹೋಗು, ಕೀರ್ತನೆಗಳಿಂದ ಆತನ ಅಂಗಳಗಳಿಗೆ ಹೋಗು, ಸ್ತುತಿಗಳಿಂದ ಆತನ ಸನ್ನಿಧಿಗೆ ಹೋಗು ಮೈ ಡಿಯರ್ ಬ್ರದರ್ ಆ್ಯಂಡ್ ಸಿಸ್ಟರ್. ಇವತ್ತು ಅದೇ ದೇವರು ನಿನ್ನನ್ನು ಪುನಃ ಸ್ಥಾಪಿಸಬೇಕಂತ ಅಂದ್ಕೊಂಡಿದ್ದಾನೆ. ವೈರಿಗಳ ಮುಂದೆ ನಿನಗಾಗಿ ಔತಣಕೂಟವನ್ನು ಸಿದ್ಧಪಡಿಸ್ಬೇಕು ಅಂದ್ಕೊಂಡಿದ್ದಾನೆ. ನೀನೇನು ಮಾಡಬೇಕಂದ್ರೆ ಒಪ್ಪಿಸಿಕೊಡಬೇಕು. ನಿನ್ನ ಹೃದಯವನ್ನು ಆ ಕರ್ತನಿಗೆ ಒಪ್ಪಿಸಿಕೊಡಬೇಕು. ನಿನ್ನ ಮನಸ್ಸನ್ನು ಆ ಕರ್ತನಿಗೆ ಒಪ್ಪಿಸಿಕೊಡಬೇಕು. ನಿನ್ನ ಜೀವಿತವನ್ನು ಆ ಕರ್ತನಿಗೆ ಒಪ್ಪಿಸಿಕೊಡಬೇಕು. ಆ ಕರ್ತನಿಗಾಗಿ ನೀನು ಒಂದು ಉಪಯುಕ್ತವಾದ ಪಾತ್ರೆಯನ್ನಾಗಿ ಮಾರ್ಪಾಡಾಗಬೇಕು. ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ಕರ್ತನೆ, ಈ ಒಂದು ಸಮಯಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಒಂದು ಕರ್ತನೆ, ನಿನ್ನ ವಾಕ್ಯದ ಮೂಲಕ ಕರ್ತನೆ ನಮ್ಮೊಂದಿಗೆ ಮಾತನಾಡಿದೆ ಕರ್ತನೆ, ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಹೌದು ಕರ್ತನೆ, ನನ್ನ ಜೀವಿತವನ್ನು ಕರ್ತನೆ, ನಮ್ಮ ಜೀವಿತವನ್ನು ಕರ್ತನೆ ನಿನಗೋಸ್ಕರ ಕರ್ತನೆ ಮೀಸಲಾಗಿಡ್ತೇವೆ ಕರ್ತನೆ. ಅದು ಕರ್ತನೆ, ನಮ್ಮ ಹೃದಯವನ್ನು ಕರ್ತನೆ ನಿನಗೆ ಒಪ್ಪಿಸಿಕೊಡುತ್ತೇವೆ ಕರ್ತನೆ. ನಮ್ಮ ಸಮಯವನ್ನು ಕರ್ತನೆ ನಿಮಗೆ ಒಪ್ಪಿಸಿಕೊಡುತ್ತೇವೆ ಕರ್ತನೆ. ಅದು ಕರ್ತನೆ, ನೀನು ಹೇಗೆ ಬೇಕೋ ಕರ್ತನೆ ಹಾಗೆ ಬಳಸಿಕೋ ಕರ್ತನೆ. ಅದು ಕರ್ತನೆ, ನಿನ್ನ ಮಹಿಮೆಗಾಗಿ ಮಾತ್ರ ಜೀವಿಸುವ ಹಾಗೆ ಕರ್ತನೆ ನೀನು ನಮಗೆ ಮನಸ್ಸನ್ನು ಕೊಡು ಕರ್ತನೆ, ಆ ಒಂದು ಬಲವನ್ನು ಕೊಡು ಕರ್ತನೆ. ಅದು ಕರ್ತನೆ, ನಿನಗೋಸ್ಕರ ಕರ್ತನೆ ಮಾತ್ರ ಜೀವಿಸುವ ಹಾಗೆ ಕರ್ತನೆ ನಮಗೆ ಆಶೀರ್ವದಿಸು ಕರ್ತನೆ. ಹೌದು ಕರ್ತನೆ, ಅದೊಂದು ಆಶೀರ್ವಾದಪ್ಪ ಕರ್ತನೆ. ಅದು ಕರ್ತನೆ, ನಾವು ಅನೇಕ ಬಾರಿ ನಿನ್ನ ಕಣ್ಣಿಗೆ ಕಾಣಿಸಿಕೊಂಡಿಲ್ಲ ಕರ್ತನೆ, ನಮ್ಮನ್ನು ಕ್ಷಮಿಸು ಕರ್ತನೆ. ಅದು ಕರ್ತನೆ, ಆಶೀರ್ವಾದಗಳನ್ನು ತೆಗೆದುಕೊಂಡು ಕರ್ತನೆ ಓಡಿ ಹೋಗಿದ್ದೇವೆ ಕರ್ತನೆ, ನಮ್ಮನ್ನು ಕ್ಷಮಿಸಪ್ಪ ಕರ್ತನೆ. ಅದು ಕರ್ತನೆ, ನಾವು ಶೋಧನೆಗೆ ಒಳಗಾಗಿದ್ದೇವೆ ಕರ್ತನೆ, ನಮ್ಮನ್ನು ಕ್ಷಮಿಸಪ್ಪ ಕರ್ತನೆ. ಅದು ಕರ್ತನೆ, ಈ ಹೊತ್ತು ಕರ್ತನೆ ನಮ್ಮ ಜೀವಿತವನ್ನು ಕರ್ತನೆ ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡುತ್ತೇವೆ ಕರ್ತನೆ. ನೀನು ಅದನ್ನು ಅದ್ಭುತವಾಗಿ ಉಪಯೋಗ ಮಾಡ್ತೀಯ, ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ನಿನ್ನ ಮಹಿಮೆಗಾಗಿ ಬಳಸಿಕೋ ಕರ್ತನೆ, ನಿನ್ನ ಮಹಿಮೆಗಾಗಿ ಬಳಸಿಕೋ. ಈ ಪ್ರಾರ್ಥನೆಯನ್ನು ಪ್ರಭು ರಕ್ಷಕನಾದ ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಬೇಡುತ್ತೇನಪ್ಪ. ಆಮೇನ್. ಪ್ರೈಸ್ ದ ಲಾರ್ಡ್.